ರಾಯಚೂರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ನಡೀತಾ ಇದೆ. 3 ಬಣಗಳಿಂದ 3 ಹೆಸರು ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ. ರಾಯಚೂರಿನ ಕೆಎಂ ಪಾಟೀಲ್, ರಾಜ್ಕುಮಾರ್ ಹಾಗೂ ಲಿಂಗಸುಗೂರು ಶಾಸಕರ ಆಪ್ತ ವೀರನಗೌಡ ಲೆಕ್ಕಿಹಾಳ್ ನಡುವೆ ಪೈಪೋಟಿ ಇದೆ. ಯತ್ನಾಳ್ ವಿಜಯೇಂದ್ರ ಹಾಗೂ ವಲಸೆ ಬಿಜೆಪಿಗರ ಬಣದ ಭಿನ್ನಮತ ಜಿಲ್ಲೆಯ ಮೇಲೂ ಕೂಡ ಪ್ರಭಾವ ಬೀರಿದೆ. ಇಂದು ಕೂಡ ರಾಜ್ಯದಾದ್ಯಂತ ಆಸ್ತಿ ನೋಂದಣಿ ಸರ್ವರ್ ಡೌನ್ ಆಗಿದೆ. ತಂತ್ರಾಂಶ ನಿರ್ವಹಣೆ ಸಂಸ್ಥೆಗೆ ಹಣ ಬಿಡುಗಡೆ ಆಗದೇ ಇರುವ ಕಾರಣ ತಂತ್ರಾಂಶವನ್ನ ನಿರ್ವಹಣಾ ಸಂಸ್ಥೆ ಡೌನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಪರಿಣಾಮ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಲಾಗಿನ್ ಸಮಸ್ಯೆ ಆಗ್ತಾ ಇತ್ತು. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಆಸ್ತಿ ನೋಂದಣಿ ಪ್ರಕ್ರಿಯೆಗಳು ಸ್ತಬ್ಧವಾಗಿದ್ದು, ಉಪ ನೋಂದಣಿ ಕಚೇರಿಯ ಮುಂದೆ ಜನರು ಪರದಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕಳ್ಳರ ಗ್ಯಾಂಗ್ ಜನರ ನಿದ್ದೆ ಕೆಡಿಸಿದೆ. ಪಾರ್ಕಿಂಗ್ ಮಾಡಿದ್ದ ಕಾರುಗಳನ್ನೇ ಖದೀಮರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕ್ಷಣಾರ್ಧದಲ್ಲೇ ಚಾಟ್ರಿ ಬಿಲ್ನ ಕಾರಿನ ಗ್ಲಾಸನ್ನು ಒಡೆದು ಹಣ ಎಗರಿಸ್ತಾರೆ. ಜನರ ಚಲನವಲನ ನೋಡಿಕೊಂಡು ಗ್ಯಾಂಗ್ ಸ್ಕೆಚ್ ಹಾಕುತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳ ಸಂಬಂಧಿಕರ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಗ್ಲಾಸ್ ಒಡೆದು ಲಕ್ಷಾಂತರ ರೂಪಾಯಿ ಹಣ ಎಗರಿಸಿದ್ದಾರೆ. ಕೇವಲ 1 ವಾರದಲ್ಲಿ 5-6 ಕಾರುಗಳ ಗ್ಲಾಸನ್ನು ಒಡೆದು ಹಣ ದೋಚಿದ್ದಾರೆ ಅಂತ ಹೇಳಲಾಗಿದೆ. ಚಾಟ್ರಿ ಬಿಲ್ ಗ್ಯಾಂಗ್ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.